ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇದು ನಿನ್ನೆ ಲಾಗ ಇವತ್ತು ನಾ ಕಂಟಿನ್ಯೂ ಮಾಡತ್ತೇನು. ನಮ್ಮ ಚಿಕ್ಕು ಅಮಾವಾಸ್ಯೆ ದಿವಸ ಸುಟ್ಟಿ ಇತ್ತು ಅವ್ರಿಗೆ ಸ್ಕೂಲ CBSE ಎಕ್ಸಾಮ್ಸ್ ಬೋರ್ಡ್ ಎಕ್ಸಾಮ್ಸ್ ಇದ್ದು ಅವತ್ತು ಅವರಿಬ್ರು ಮಧ್ಯಾಹ್ನ ಬೇದ್ ಮಲ್ಸಾತಿನೂ, ಯಾಕಂದ್ರೆ ಅವ್ರಿಗೆ ಹುಷಾರಿರಲಿಲ್ಲ. ಅವ್ರಿಗೆ ಟ್ಯಾಬ್ಲೆಟ್ಸ್ ಔಷಧ ಎಲ್ಲ ಕೊಟ್ಟ ಮಧ್ಯಾಹ್ನ 1 ತಾಸು ರೆಸ್ಟ್ ಮಾಡಂದ್ರೆ ಒಟ್ಟು ಮಾಡಲಾಗಿರು. ಅದಕ್ಕಾಗಿ ನಮ್ಮ ಚಿಕ್ಕುಗಂತೂ ಮಕ್ಕೊಳಕ್ಕೆ ಇಷ್ಟನೇ ಇರಲಿಲ್ಲ. ಲಾಸ್ಟಕ್ಕೂ ನಮ್ಮ ಚಿಕ್ಕು ಮಕ್ಕೊಳ್ಳೇ ಇಲ್ಲ. ಇಲ್ಲಿ ಸಂಜೆಗೆ ಸ್ನ್ಯಾಕ್ಸ್ಗೆ ಅಂಥೇಳಿ ನಾನು ಇದು ಕಾರಿಡಾದ ಸ್ನ್ಯಾಕ್ಸ್ ಮಾಡಿದ್ನು. ಅದ್ರೊಳಗೆ ಆನಿಯನ ಆಮೇಲೆ ಕೊತ್ತಂಬರಿ ಲಿಂಬೆಹಣ್ಣು ಎಲ್ಲ ಹಿಂಡಿ ಮಿಕ್ಸ್ ಮಾಡಿ ಸ್ನ್ಯಾಕ್ಸ್ ಮಾಡಿದ್ನು. ಅದನ್ನು ಚಿನ್ನಾಗಿ ತಂದು ಕೊಟ್ಟಿದ್ನು. ಅವು ಫುಲ್ ಇಷ್ಟಪಟ್ಟು ತಿಂದು ಅದನ್ನು. ನಾನು ಚಿಕ್ಕೂ ತಿಂದು ಫುಲ್ ಮಸ್ತಾಗಿತ್ತು. ಇದನ್ನು ತಿಂದ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಇದು ನೆಕ್ಸ್ಟ್ ಡೇ ನಾನು ಲಾಗ ಕಂಟಿನ್ಯೂ ಮಾಡತ್ತೇನೆ. ಇವಾಗ ಇಲ್ಲೇ ಬೆಳಗ್ಗೆ ಎದ್ದ ನಮ್ಮ ಚಿಕ್ಕು ರೆಡಿಯಾಗಿ ಸ್ಕೂಲಿಗೆ ಹೊಂಟಿದ್ಲು. ಹೌದ್ನ್ಯಾಕೆ ತಗದೆ ಉಲ್ಟಾ ಹಾಕೊಂಡು ನೋಡಿ ಚಪ್ಪ. ಬಾಯ್ ಚಿಕ್ಕು. ಇಲ್ಲೇ ದೇವ್ರ ಪೂಜೆ ಮಾಡೇನು ಬೆಳಗ್ಗೆ ಎದ್ದು. ಇವತ್ತು ಕ್ಲೈಮೇಟ್ ಅಷ್ಟೊಂದು ಬಿಸಿಲಿಲ್ಲ. ಈಗ ಆಮೇಲೆ ಬಿಸಿಲು ಆಗ್ತೈತಿ. ನಿನ್ನೆ ಅಮಾವಾಸ್ಯೆ ಮಾಡಿ ಗಾಡಿ ತೊಳೆದಿತ್ತು. ಇವತ್ತು ಫುಲ್ ಚಲೋ ಅದಾವು. ಧೂಳಾಗಿಲ್ಲ ಅಂದರೂ ಆಗೈತೆ ಧೂಳು ಒಂದು ಲೆವೆಲ್ಗೆ. ನೀನು ಬೆಳಗ್ಗೆಯಿಂದ ಧೂಳು ಹಾರಿ ಇದು ನೋಡ್ರಿ ಹಂಗಾಗೈತಿ. ಎಲೆ ಗಿಡ ಫುಲ್ಲೆಲ್ಲ ಎಲೆ ಉದುರು ಬಿಟ್ಟಾವು. ನಮ್ಮ ಚರುನು ಎದ್ದು ರೆಡಿ ಆಗ್ಯಾಳ. ಈಗ ಬೆಳಗ್ಗೆ ಎದ್ದು ಕೂಡಲೇ ಫೋನ್ ನೋಡ್ಕೋತ ಕೂತ್ಬಿಟ್ಟ. ಸೋಫಾದು ಕವರೆಲ್ಲ ತೊಳ್ಯಾಕೆ ಹಾಕ್ಯವು. ಭಾಳ ಹೊಲಸಾಗಿದ್ದು ಹಾಗಾಗಿ ತೊಳ್ಯಾಕೆ ಹಾಕ್ಯಾನು. ಇದು ನೋಡ್ರಿ ಮನೆ ಹಾಕಿದ್ದು. ವಾಷಿಂಗ್ ಮಷಿನ್ ಚಾಲು ಐತಿ. ಒಂದು ಲೆವೆಲಕ್ಕೆ ಚಿಕ್ಕೋಗ ಚೇರಿಗೆ ನೆಗಡಿ ಕಡಿಮೆ ಆಗೈತಿ. ನಿನ್ನೆ ಫುಲ್ಲೆಲ್ಲ ಕಟ್ಟಿ ಎಲ್ಲ ಒಲೆ ಎಲ್ಲ ಫುಲ್ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟ ಮಕ್ಕೊಂಡೇನು. ಬೆಳಗ್ಗೆ ಎದ್ದು ಫುಲ್ಲು ಫ್ರೆಶ್ ಕಾಣತ್ತದ ಅದು ನೋಡ್ರಿ. ನಮ್ಮ ಚರು ಬ್ಯಾಗ್ ರೆಡಿ ಆಗೈತಿ. ಚರುನು ರೆಡಿ ಆಗ್ಯಾಳು. ಹೇಳ ಅಲ್ಲೇ ಕೂತಿ ಮುಚ್ಚಿ ಕೂತಾಳಕ್ಕೆ. ಓಕ್ಲೇ ಹೋಗೋಣ. ಬಾಯ್ ಮಾಡಿ. ಇಲ್ಲೇನು ಡ್ರೈವಿಂಗ್ ಕ್ಲಾಸಿಗೆ ಬಂದ ವೆಯ್ಟ್ ಮಾಡತ್ತಿದ್ನು. ಅವರ ಗಾಡಿ ತೊಗೊಂಡ ಬೇರೆ ಸ್ಟೂಡೆಂಟ್ಸ್ನ ಕರ್ಕೊಂಡು ಡ್ರೈವಿಂಗ್ ಹೋಗಿದ್ರು. ಹಾಗಾಗಿ ನಾ ಅವರ ಒಬ್ಬರು ತನ ವೆಯ್ಟ್ ಮಾಡತ್ತಿದ್ನು. ಜೆಂಟ್ಸ್ ಹೋಗಿದ್ರು, ಅದಕ್ಕಾಗಿ ವೆಯ್ಟ್ ಮಾಡಕ್ಕೆ ಹಚ್ಚಿರು ನನಗೆ. ಲೇಡೀಸ್ ಆಗಿದ್ರೆ ಅವ್ರ ಜೊತೆ ನಾನು ಹೋಗ್ತಿದ್ನು. ಜಸ್ಟ್ ಡ್ರೈವಿಂಗ್ ಕ್ಲಾಸ್ನ ಬಂದ ಪಲಾವ್ ಮಾಡಿದ್ನು. ಆಮೇಲೆ ಇವಾಗ ಸಂತಿಗೆ ಹೋಗಬೇಕು. ಟೈಮ್ ನೋಡಿ ಬರೀಲಿ 12:30 ಆಯಿತು. ಸೊ ಜಲ್ದಿ ಹೋಗಿ ಚರಣ್ ಕರ್ಕೊಂಡು ಬರ್ಬೇಕು. ನಾನು 1 o'clock ಅಂದ್ರೆ ವಾಪಸ್ ಬರಬೇಕು. ಸೊ ಜಲ್ದಿ ಹೋಗಿ ಬರ್ತೇನೆ. ಅಷ್ಟೇನು ಸಂತಿಲ್ಲ ಇವತ್ತು. ಅಷ್ಟೇನು ಬೇಕಾಗಿಲ್ಲ, ಸಾಮಾನು ಸ್ವಲ್ಪ ಬೇಕು. ಸೊ ಇನ್ನೇನು ಬೇಕು ನೋಡಿ ತೊಗೊಂಡು ಬರ್ತೇನೆ. ಇಲ್ಲೇ ಸಂಜೆಗೆ ನಾ ಕ್ಲಾಸ್ ತೊಗೋತಿದ್ನು. ಅವಾಗ ನಮ್ಮ ಚೆರಿನ ಅವ್ರ ಜೊತೆ ಸ್ಟಡಿ ಮಾಡ್ಕೋತ ಕೂತಿದ್ಲು. ನಮ್ಮ ಚಿಕ್ಕನು ಸ್ಕೂಲ್ದಿಂದ ಬಂದ ಇಲ್ಲೇ ಪೋಸ್ ಕೊಡತ್ತಿದ್ದಳು ನೋಡ್ರಿ.